minus 3 into y1 value 3 divided by 2 minus 3, 2 into z2 that is 6 minus n value 3, z1 value 5 divided by 2 minus 3. Again if you substitute all these value, that is 2 minus into minus is plus 6, 3 to the 6 divided by 2 minus 3 ಅಂದರೆ minus 1 minus 8 minus 9 divided by minus 1, 12 minus 15 divided by minus 1. That is 2 plus 6 is 8 by minus 1. Minus 8 minus 9 is minus 17 by minus 1. 12 minus 15 is minus 3 by minus 1. 8 by minus 1 ಅಂತ ಹೇಳಿದ್ರೆ minus 8. Minus minus cancel ಆಗುತ್ತೆ, that is 17. That is 3. ಇದು R ಪಾಯಿಂಟ್ ಆಗಿದೆ. R divides AB externally ಪಾಯಿಂಟ್. ಇದು R divides AB internal ಪಾಯಿಂಟ್ ವ್ಯಾಲ್ಯೂ ಆಗಿದೆ. Problem. Find the ratio find the ratio find the ratio in which the line segment joining the points line segment joining the points four, 8, 10 and 6, 10 minus 8, 6, 10 minus 8 is divided by the YZ plane, YZ plane. ಇಲ್ಲಿ ನೀವು ಏನು ಕಂಡುಹಿಡಿಬೇಕು, m:n ರೇಷಿಯೋ ಇಲ್ಲಿ ಕೊಟ್ಟ ಹಾಗೆ ನಿಮಗೆ ಪಾಯಿಂಟ್ಸ್ ಅನ್ನು ಕೊಟ್ಟಿಲ್ಲ. ಫೈಂಡ್ ದ ರೇಷಿಯೋ ಇನ್ ವಿಚ್ ಅಂದರೆ m:n ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡಬೇಕು. ಇನ್ ವಿತ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಇದು ಡಿವೈಡೆಡ್ ಬೈ ದಿ YZ ಪ್ಲೈನ್ ಅಂತ ಹೇಳಿದ್ದಾರೆ. ಇದು ಡಿವೈಡೆಡ್ ಬೈ ದಿ YZ ಪ್ಲೈನ್ ಅಂತ ಹೇಳಿದ್ರೆ ವಿಚ್ ಕೋಆರ್ಡಿನೇಟ್ ವಿ ಗೆಟ್ 0, ದಟ್ ಈಸ್
x coordinate becomes the 0. Here the solution, let's take a point, four, 8, 10, and B point again 6, 10, minus 8. Let R divides AB in the ratio, in general take another, in the ratio K proportionate 1, means in the proportionate m by n proportionate 1 ಅಂತ ತಗೊಳ್ಳೋ ಹಾಗೆ ನಾವು ಇನ್ ಜನರಲ್ ಇದು m proportionate n ಇತ್ತಲ್ವಾ, ಇದನ್ನು ನಾವು m by n proportionate 1 ಹೀಗಾದರೂ ತಗೋತಾ ಹೋಗ್ಬೋದು. m by n ಅನ್ನೇ ನಾನು ಇಲ್ಲಿ ಒಂದು k ಅಂತ ತಗೊಂಡಿದ್ದೀನಿ ಟರ್ಮನ್ನು. ಅಂದರೆ ಲೆಟ್ ಎ ಬಿ ದೇ ಹ್ಯಾವ್ ಗಿವನ್ ದ 2 ಪಾಯಿಂಟ್ಸ್. ನೀವು ಆರ್ ಡಿವೈಡ್, ಇಲ್ಲಿ ಕೋಆರ್ಡಿನೇಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ, ನಿಮಗೆ ಏನು ಫೈಂಡ್ ಔಟ್ ಮಾಡಬೇಕು, ರೇಷಿಯೋ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗೆ ಆರ್ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ ಕೆ ಪ್ರಪೋರ್ಷನೇಟ್ 1. ದೆನ್ ಇದೇ ನಿಮಗೆ ನಾನು ಹೇಳ್ತೀನಿ, ಇದು x1 y1 z1 ಪಾಯಿಂಟು, x2 y2 z2 ಪಾಯಿಂಟು, ಇದು m ಪಾಯಿಂಟು, ಇದು n ಇದ್ದ ಹಾಗೆ. Then R equal to, what is the internal division formula? That is mx2 plus nx1 divided by m plus n, my2 plus ny1 divided by m plus n, mz2 plus nz1 divided by m plus n. ಇಷ್ಟು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗಿ. m ವ್ಯಾಲ್ಯೂ ಮೀನ್ಸ್ k ಇಂಟು 6 ಪ್ಲಸ್ 1 ಇಂಟು 4 ಡಿವೈಡೆಡ್ ಬೈ k ಪ್ಲಸ್ 1, k ಇಂಟು 10 ಪ್ಲಸ್ 1 ಇಂಟು 8 ಡಿವೈಡೆಡ್ ಬೈ k ಪ್ಲಸ್ 1, k into minus 8 plus 1 into 10 divided by k plus 1. ಇದು ಕೋಆರ್ಡಿನೇಟ್ಸ್ ಇದೆ. ಬಟ್ ಅವ್ರು ನಿಮಗೆ ಏನು ಕೊಟ್ಟಿದ್ದಾರೆ, ದೋಸ್ 2 ಪಾಯಿಂಟ್ಸ್ ಡಿವೈಡ್ಸ್ ದಿ YZ ಪ್ಲೈನ್ ಅಂತ ಕೊಟ್ಟಿರೋದ್ರಿಂದ ಯಾವ ಕೋಆರ್ಡಿನೇಟ್ 0 ಇರುತ್ತೆ ಅಂತ ಹೇಳಿದ್ದೀನಿ, x ಕೋಆರ್ಡಿನೇಟ್ ಬಿಕಮ್ಸ್ 0. ಏನು ಕೊಡ್ತಾರೆ ನಿಮಗೆ, ಸಿನ್ಸ್ ಪಿ ಲೈಸ್ ಆನ್ ದಿ YZ ಪ್ಲೈನ್, ಸಿನ್ಸ್ ಆರ್ ಲೈಸ್ ಇನ್ ದಿ YZ ಪ್ಲೈನ್, therefore x coordinate is 0. Means x coordinate is 0 means here the r coordinate ಏನು ತಗೊಂಡಿದ್ದೀವಿ ನಾವು, x y z in general ಅಲ್ಲಿ ಇರೋ ವ್ಯಾಲ್ಯೂ. r coordinate ಏನು x y z, ಇದೇ x ವ್ಯಾಲ್ಯೂ, ಇದು y ವ್ಯಾಲ್ಯೂ, ಇದು z ವ್ಯಾಲ್ಯೂ. ಸಿನ್ಸ್ r ಪಾಯಿಂಟ್ ಲೈಸ್ ಇನ್ ದಿ YZ ಪ್ಲೈನ್ ಅಲ್ಲಿ ಇರೋದ್ರಿಂದ x ಕೋಆರ್ಡಿನೇಟ್ ಏನಿದೆ, ಈ ಕೋಆರ್ಡಿನೇಟ್ ಅಥವಾ ಈ x ಕೋಆರ್ಡಿನೇಟ್ ಏನು 0. ಹಾಗಾಗಿ ಇದರಲ್ಲಿ x ಕೋಆರ್ಡಿನೇಟ್ ಯಾವುದಿದೆ, ಈ ಮೂರರಲ್ಲಿ ನಮಗೆ ಇದು x ಕೋಆರ್ಡಿನೇಟು, ಇದು y ಕೋಆರ್ಡಿನೇಟು, ಇದು z ಕೋಆರ್ಡಿನೇಟ್ ಇರೋದ್ರಿಂದ x ಕೋಆರ್ಡಿನೇಟ್ ಏನಾಯಿತು, 6k ಪ್ಲಸ್ 4 ಡಿವೈಡೆಡ್ ಬೈ k ಪ್ಲಸ್ 1 ಶುಡ್ ಬಿ ಈಕ್ವಲ್ ಟು 0. ಏಕೆಂದರೆ ಇಲ್ಲಿ ನಮಗೆ ರೇಷಿಯೋ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿರೋದ್ರಿಂದ k ವ್ಯಾಲ್ಯೂಯನ್ನು ನಾವು ಕಂಡುಹಿಡಿಬೇಕು ಯಾವುದನ್ನು ಅನ್ನೋದಕ್ಕೆ. ಅದಕ್ಕೆ ಆ ಆರ್ ಪಾಯಿಂಟು ಎಲ್ಲಿ ಲೈ ಆಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ, ಯಾವ ಪ್ಲೈನಲ್ಲಿ ಅಂತ. YZ ಪ್ಲೈನಲ್ಲಿ ಲೈ ಆಗಿರೋದ್ರಿಂದ x ಕೋಆರ್ಡಿನೇಟ್ ಬಿಕಮ್ಸ್ 0.
ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6k + 4 = k + 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0ಗೆ ಇಕ್ವೇಟ್ ಆದರೆ ದಟ್ ಬಿಕಮ್ಸ್ 0 ಆರ್ 6k = -4 ಆರ್ k = -4/6 ಆರ್ k = 2 ಟೇಬಲಲ್ಲಿ 2 ಕ್ಯಾನ್ಸಲ್ ಆಗೋದ್ರಿಂದ 2 2 ದ 4 2 3 ದ 6 ದಟ್ ಈಸ್ -2/3 ಅಂದರೆ ನೆಗೆಟಿವ್ ಬಂದಿರೋದ್ರಿಂದ R divides AB externally in the ratio 2 proportionate 3 ಅಂತ ಹೇಳ್ತೀವಿ ನಾವು. Therefore R divides AB externally in the ratio ಏನು ತೊಗೊಂಡಿದೆ ನೀವು ಕೆ ಪ್ರಪೋರ್ಷನೇಟ್ 1 ಅಂತ ದಟ್ ಈಸ್ ಕೆ ವ್ಯಾಲ್ಯೂ ಈಸ್ 2/3 ಎಕ್ಸ್ಟರ್ನಲಿ ವರ್ಡ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ನೆಗೆಟಿವ್ ಟರ್ಮನ್ನು ಬರ್ಕೊಳ್ಳಲ್ಲ. ಎಕ್ಸ್ಟರ್ನಲಿ ಇನ್ ದ ರೇಷಿಯೋ 2/3 ಪ್ರಪೋರ್ಷನೇಟ್ 1 ದಟ್ ಈಸ್ 2 ಪ್ರಪೋರ್ಷನೇಟ್ 3. ನಾನು ಹೇಳ್ತೀನಿ ಇಲ್ಲಿ ಕೆ ವ್ಯಾಲ್ಯೂ ನೆಗೆಟಿವ್ ಸಿಕ್ಕಿದೆ -2/3, ಬಟ್ ನಾವಿಲ್ಲಿ ಎಕ್ಸ್ಟರ್ನಲಿ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಕೆ ಹತ್ರ ನಾವು ಪಾಸಿಟಿವ್ ವ್ಯಾಲ್ಯೂನೇ ಹಾಕಿ ಇನ್ ದ ರೇಷಿಯೋ 2 ಪ್ರಪೋರ್ಷನೇಟ್ 3 ಅಂತ ತಗೊಂಡಿದ್ದೀವಿ. ದಟ್ ಈಸ್ ದಿ ರೇಷಿಯೋ ವೇರ್ ಎ ಆ್ಯಂಡ್ ಬಿ ಡಿವೈಡ್ಸ್ ಆರ್ ಇನ್ ದಿ ಎಕ್ಸ್ಟರ್ನಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಗೋ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. Find the ratio next problem. Find the ratio in which the line segment joining the points -2. Next third problem. -2 4 7 and 3 -5 8 is divided by the same YZ plane, is divided by the YZ plane. ಇಲ್ಲಿ ನೋಡಿ ಸೇಮ್ ಪ್ಲೈನಲ್ಲೇ ಡಿವೈಡ್ ಆಗಿದೆ ಅಂದ್ಕೊಂಡಿದ್ದಾರೆ, ಬಟ್ ಕೋಆರ್ಡಿನೇಟ್ ಮಾತ್ರ ಚೇಂಜಸ್ ಇರೋದು ನಿಮಗೆ. ಹಾಗಾಗಿ ಲೆಟ್ ಅಸ್ ಟೇಕ್ ಎ ಪಾಯಿಂಟ್ ಆಸ್ -2 4 7, ಬಿ ಪಾಯಿಂಟು 3 -5 8. Let R divides AB in the ratio k proportionate 1. Again, then the coordinates of R becomes, use the midpoint formula, that is mx2 plus nx1 by m plus n, my2 plus ny1 by m plus n, mz2 plus nz1 by m plus n. ಏನು ಹೇಳ್ತೀನಿ, ಎ ಕೋಆರ್ಡಿನೇಟನ್ನೇ ನೀವು ಒಂದು x1 y1 z1 ಅಂತ ತಗೊಳ್ಳಿ, ಬಿ ಕೋಆರ್ಡಿನೇಟನ್ನೇ x2 y2 z2 ಅಂತ ನೀವು ತಗೊಂಡಿದ್ರೆ ಸಬ್ಸ್ಟಿಟ್ಯೂಷನ್ಸ್ ಮಾಡ್ತಾ ಬನ್ನಿ ಟರ್ಮನ್ನು. ದಟ್ ಈಸ್ ಎಮ್ ವ್ಯಾಲ್ಯೂ k ಇಂಟು 3 ಪ್ಲಸ್ 1 ಇಂಟು -2 divided by k plus 1, k into -5 plus 1 into 4
divided by k plus 1, k into z2 means 8 plus 1 into z1 is 7 divided by k plus 1. Again ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 3k minus 2 divided by k plus 1 minus 5k plus 4 divided by k plus 1 8k plus 7 divided by k plus 1. ಇದು x, y, z ಪಾಯಿಂಟ್ಗಳು ಅಂದರೆ ಕೋಆರ್ಡಿನೇಟ್ಸ್ ಆಫ್ r ಪಾಯಿಂಟ್. Again since r lies in the yz plane, ಏಕೆಂದ್ರೆ ಅವ್ರು ಕೊಟ್ಟಿದ್ದಾರೆ ನಿಮಗೆ ಯಾವ ಪ್ಲೇನಲ್ಲಿ ಲೈ ಆಗಿದೆ ಆ ಪಾಯಿಂಟ್ ಅಂತ, yz plane, therefore x coordinate is 0. x ಕೋಆರ್ಡಿನೇಟು 0 ಇದೆ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮ ಮೂರರಲ್ಲಿ ಇದು x ಕೋಆರ್ಡಿನೇಟು, ಇದು y ಕೋಆರ್ಡಿನೇಟು, ಇದು z ಕೋಆರ್ಡಿನೇಟ್ ಇರೋದ್ರಿಂದ x ಕೋಆರ್ಡಿನೇಟ್ in the 3k minus 2 divided by k plus 1 is equal to 0. Again cross multiply ಮಾಡ್ತಾ ಹೋಗಿ. We get 3k minus 2 equal to 0. ಯಾಕಂದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಬಿಕಮ್ 0. 3k equal to 2 or k equal to 2 by 3. ಪಾಸಿಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ r divides AB internally in the ratio 2 by 3 proportionate 1 ಅಥವಾ 2 proportionate 3 ಅಂತ ಹೇಳ್ತೀವಿ ನಾವು. Therefore r divides AB internally in the ratio 2 by 3 proportionate 1 or 2 proportionate 3. ಆಗಿದೆಯಾ ಸರ್? ಅಲ್ಲ ಅಂದರೆ ಈ ಟಾಪಿಕ್ ಮುಗಿಯುತ್ತೆ ಸರ್ ನಮಗೆ. ಹಾಂ ಕ್ಲೋಸ್ ಮಾಡಿ ಇಲ್ಲ ಅದಷ್ಟೇ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ ವಿಲ್ ಗೋ ಟು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಟಾಪಿಕ್. ಓಕೆ, ಥ್ಯಾಂಕ್ ಯು.